ಓಂ ನಮೋ ಭಗವತೆ ನಿತ್ಯಾನಂದಾಯ. ಇವತ್ತು ಅವಧೂತ ಚಿಲುಮೆ ಸ್ವಾಮಿಯ ಲೀಲಾಮೃತದ ಬಗ್ಗೆ ತಿಳಿಯೋಣ. ಬಹಳಷ್ಟು ಮಂದಿ ಅವಧೂತ ಹಾಲಸ್ವಾಮಿಯ ಕೊಲೆ ಯಾಕಾಯಿತು, ಅವಧೂತರಿಗೆ ಕಾಯಿಲೆ ಯಾಕೆ ಬರುತ್ತದೆ, ಅವಧೂತರಿಗೆ ಕಷ್ಟ ಯಾವಾಗ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಲಸ್ವಾಮಿ ಎಂಬುದು ಶರೀರಕ್ಕೆ ಇಟ್ಟ ಹೆಸರು. ಹಾಲಸ್ವಾಮಿಯ ಶರೀರವನ್ನು ಕೊಲೆ ಮಾಡಿದರೆ ಹೊರತು ಅವಧೂತ ನಾಶವಾಗಿಲ್ಲ. ಅವಧೂತ ಎಂಬುದು ಒಂದು ಮಹಾನ್ ಸ್ಥಿತಿ. ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರದರ್ಶನಕ್ಕೂ ಸ್ವಂತಕ್ಕೂ ಉಪಯೋಗಿಸಬಾರದು. ಅದು ಲೋಕ ಕಲ್ಯಾಣಾರ್ಥವಾಗಿರಬೇಕು. ಶರೀರಕ್ಕೆ ಕಾಯಿಲೆ, ಕಷ್ಟ, ಸುಖ, ದುಃಖಗಳು ಬಂದೇ ಬರುತ್ತವೆ. ರಾಮನಿಗೆ, ಕೃಷ್ಣನಿಗೆ, ಯೇಸು ಕ್ರಿಸ್ತ, ಬುದ್ಧ ಹಾಗೂ ಪೈಗಂಬರ್ ಎಲ್ಲ ಮಹಾಪುರುಷರಿಗೆ, ಮಹಾತ್ಮರಿಗೆ, ಮಹಾತ್ಮ ಗಾಂಧಿಗೆ ಎಲ್ಲರಿಗೂ ಮರಣ ಬಂದಿದೆ. ಅದು ಶರೀರಕ್ಕೆ ಬರುವ ಮರಣ, ಅವರ ತತ್ವಕ್ಕೆ ಮರಣ ಇಲ್ಲ. ಅವಧೂತ ಚಿಲುಮೆ ಸ್ವಾಮಿಯ ಲೀಲಾಮೃತವನ್ನು ಹೇಳುವ ಮೊದಲು ಜನನ ಮರಣವಿಲ್ಲದ ಒಬ್ಬ ಅವಧೂತನ ಚರಿತ್ರೆ ಇವತ್ತು ನಾವು ಕೇಳ್ತಾ ಇರೋದು. ಅದಕ್ಕೆ ಮೊದಲು ಅವಧೂತ ಭಗವಾನ್ ನಿತ್ಯಾನಂದ ಗ್ರಂಥವನ್ನು ಬರೆಯಬೇಕಾದರೆ ಸುಮಾರು 10 ವರ್ಷ ನಿತ್ಯಾನಂದರ ಭಕ್ತರನ್ನು, ಶಿಷ್ಯರನ್ನು, ಅವರನ್ನು ಕಂಡ ಕೆಲವು ಊರ ಮಹನೀಯರುಗಳನ್ನು ನಾನು ಭೇಟಿಯಾಗಿ ಅವರ ಸಂಪರ್ಕದಲ್ಲಿ ಇದ್ದವರನ್ನು, ಅವರ ಗ್ರಂಥಗಳನ್ನು, ಬಹಳಷ್ಟು ಗ್ರಂಥಗಳನ್ನು ಅಭ್ಯಾಸ ಮಾಡಿ ಓದಿ ಹಲವಾರು ಅವಧೂತರ ಸಂಪರ್ಕವನ್ನು ಪಡೆದು ಅವಧೂತರ ಸೇವೆ ಮಾಡಿದರು. ಅವಧೂತ ಎಂದರೆ ನನಗಿನ್ನೂ ಅರ್ಥವಾಗಿಲ್ಲ, ಅರ್ಥವಾಗುವುದೂ ಇಲ್ಲ. ರಾಮಕೃಷ್ಣ ಪರಮಹಂಸರಿಗೆ ನೀರುಳ್ಳಿ ಅಂದರೆ ಉಳ್ಳಾಗಡ್ಡಿ, ಅದನ್ನು ದೇವರು ಹೇಗಿದ್ದಾರೆ, ಅವಧೂತ ಹೇಗಿದ್ದಾರೆ ಅಂತ ಕೇಳಿದಾಗ ನೀರುಳ್ಳಿಯ ಬೀಜವನ್ನು ಹುಡುಕುವಂತಾರೆ ಅವರು. ಒಂದೊಂದೇ ಸಿಪ್ಪೆಯನ್ನು ತೆಗಿತಾ 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 ಬೀಜವನ್ನು ಹುಡುಕ್ತಾ 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 ಹೋದಾಗ ಕೊನೆಗೆ ಅಲ್ಲಿ ಬೀಜ ಸಿಗುವುದಿಲ್ಲ, ಏನು ಉಳಿದಿರುವುದಿಲ್ಲ, ಬರೇ ಬಯಲಷ್ಟೇ ಉಳಿತದೆ. ಹಾಗೆ ಆ ಬಯಲಿನಲ್ಲಿ ಅದೇ ಅವಧೂತ, ಅದೇ ದೇವರು. ಕೊನೆಗೆ ಏನು ಇಲ್ಲ, ಏನು ಇಲ್ಲದುದರಲ್ಲಿಯೂ ಎಲ್ಲವೂ ಇದೆ. ಏನು ಇಲ್ಲ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಅಲ್ಲಿ ಸೂಕ್ಷ್ಮವಾಗಿ ಅಣುಗಳಿವೆ, ಪರಮಾಣುಗಳಿವೆ. ಅದಕ್ಕೆ ಶ್ರೀರಾಮಚಂದ್ರನಿಗೆ ವಸಿಷ್ಠ ಮುನಿ ಹೇಳ್ತಾರೆ, ಪರಬ್ರಹ್ಮವೆಂದರೆ ಪರಮಾಣುಗಳ ಒಂದು ಪರದೆ ಅಂತ. ಹೀಗೆ ಅವಧೂತ ಎಂದರೆ ನಮ್ಮ ಕುಟುಂಬದವರಿಗಷ್ಟೇ ಗೊತ್ತು. ಅವಧೂತನ ಜೊತೆಯಲ್ಲಿ ನಾನಿದ್ದೆ, ಅವಧೂತ ನನಗೆ ಅರ್ಥವಾಗಿದೆ ಅಂತ ಬಹಳಷ್ಟು ಮಂದಿ ಹೇಳುವುದನ್ನು ನಾನು ಕೇಳಿದ್ದೇನೆ. ಗಂಧದ ಕಟ್ಟಿಗೆ ಜೊತೆ ಬೇವಿನ ಕಟ್ಟಿಗೆ ಇಟ್ಟರೆ ಅದು ಗಂಧದ ಕಟ್ಟಿಗೆ ಆಗುವುದಿಲ್ಲ. ಅವಧೂತನ ಜೊತೆಗಿದ್ದರು, ಅವಧೂತ ನಿತ್ಯಾನಂದರು ನಮ್ಮ ಮನೆಗೆ ಬಂದಿದ್ದಾರೆ, ನಾವೇನು ಅವಧೂತ ಆಗುವುದಿಲ್ಲ, ನಿತ್ಯಾನಂದ ಆಗುವುದಿಲ್ಲ. ಪರಮಾತ್ಮ ನಮ್ಮ ಮನೆಗೆ ಬಂದಿದ್ದಾನೆ ಅಷ್ಟೇ. ಹೀಗೆ ಸಕ್ಕರೆಯನ್ನು ವರ್ಣಿಸಬಹುದು, ಆದರೆ ಸಿಹಿಯನ್ನು ವರ್ಣಿಸಲಿಕ್ಕೆ ಬರುವುದಿಲ್ಲ. ಹಾಗೆ ಅವಧೂತ ಕೂಡ ಒಂದು ಅವಧೂತರಾಗೆ ಇನ್ನೊಂದು ಅವಧೂತರ ಸ್ಥಿತಿ ಇರುವುದಿಲ್ಲ. ಭಗವಾನ್ ನಿತ್ಯಾನಂದರು ಚಿದಾಕಾಶ ಗೀತೆಯಲ್ಲಿ ಹೊರಗಿನ ಭೌತಿಕ ಆಕಾಶವನ್ನು ಭೂತಾಕಾಶವೆಂದು, ಮನಸ್ಸಿನ ಒಳಗಿರುವ ಹೃದಯಾಕಾಶಕ್ಕೆ ಚಿತ್ತಾಕಾಶವೆಂದು, ಈ ಹೃದಯಾಕಾಶದಲ್ಲಿ ಅನುಭವಕ್ಕೆ ಬರುವ ಬಯಲಿನಂತೆ ಸೂಕ್ಷ್ಮವಾದ ಅರಿವೇ ಚಿದಾಕಾಶ ಎಂದು ಹೇಳಿದ್ದಾರೆ. ಅದೇ ಅವಧೂತ, ಅದೇ ಅರಿವು, ಅದೇ ಪರಬ್ರಹ್ಮ, ಅರಿವೇ ಗುರು. ನಿತ್ಯಾನಂದರು ಗಂಟೆಗಟ್ಟಲೆ ಭಾಷಣ ಮಾಡಿಲ್ಲ, ಅವರು ಪಂಡಿತರಲ್ಲ, ಅವರು ಉಪನ್ಯಾಸಕರೂ ಅಲ್ಲ, ಅವರೇ ಚಿದಾಕಾಶ. ಅಲ್ಲಿಂದ ನಿಶ್ಶಬ್ದದಿಂದ ಹೊರಟ ಒಂದೊಂದು ಶಬ್ದ, ಒಂದೊಂದು ಮಾತು ಬುದ್ಧಿ ಮನಸ್ಸನ್ನು ಮೀರಿದ ಅನುಭವದ ಆಳದಿಂದ ಚಿಮ್ಮಿದ ಅಮೃತದ ಹನಿಗಳು ಚಿದಾಕಾಶ. ಅದೇ ಚಿದಾಕಾಶ ಗೀತೆ. ತುಳಸಿ ಮಾತರಿಗೆ ಅವರು ಬೋಧಿಸಿದ ಈ ಆತ್ಮ ಪ್ರಭಾವದ ತತ್ವವೇ ಚಿದಾಕಾಶ ಗೀತೆ. ಜಗತ್ತಿನ ಸೃಷ್ಟಿಗೆ ಕಾರಣವಾದ ಪರಬ್ರಹ್ಮನು ಅತ್ಯಂತ ಸೂಕ್ಷ್ಮದಲ್ಲಿಯೂ ಅತ್ಯಂತ ಸೂಕ್ಷ್ಮ ಅಲ್ಲದೆ ಸ್ಥೂಲ ಸೂಕ್ಷ್ಮ ಭೇದವಿಲ್ಲದ ಸರ್ವಸಮನಾಗಿ ಇರತಕ್ಕದ್ದು ಅವಧೂತ. ಅದು ವ್ಯಕ್ತಿಯಲ್ಲ, ಅದೊಂದು ತತ್ವ, ಮಹಾನ್ ಶಕ್ತಿ ಎಂದು ನಾವು ತಿಳಿದುಕೊಳ್ಳಬೇಕು.
ಪಿಂಡದಲ್ಲಿ ವ್ಯಾಪಿಸಿದ ಬ್ರಹ್ಮಕ್ಕೆ ಜೀವಾತ್ಮವೆಂದು, ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ ಬ್ರಹ್ಮಕ್ಕೆ ಶಿವಾತ್ಮನೆಂದು, ಬ್ರಹ್ಮಾಂಡದ ಹೊರಗಿನ ಬ್ರಹ್ಮಕ್ಕೆ ಪರಮಾತ್ಮ ಪರಶಿವ ಪರಬ್ರಹ್ಮನೆಂದು, ಉಪಾಧಿ ರಹಿತವಾದ ಆಕಾಶಕ್ಕೆ ಚಿದಾಕಾಶವೆಂದು, ಉಪಾಧಿಗಿಂತಲೂ ಬೇರೆಯಾದ ಪರಬ್ರಹ್ಮಕ್ಕೆ ನಿರ್ಮಲಾತ್ಮ ವಿಮಲಾತ್ಮ ಎಂತಾರೆ. ಈ ನಿರ್ಮಲಾತ್ಮವೇ ಅವಧೂತ, ಅವರೇ ನಿತ್ಯಾನಂದ, ಅವರೇ ಪರಬ್ರಹ್ಮ. ಶಾಸ್ತ್ರ ಕಲಿತು ಓದಿದರೆ ಅವಧೂತನ ಜೊತೆಗಿದ್ದರೂ ತನ್ನಲ್ಲಿದ್ದ ಅಹಂ ಅವಗುಣ ಹೋಗುವುದಿಲ್ಲ. ನಾನು ಎಂಬ ಅಹಂ ಅಡಗಿದಾಗ ಅವಧೂತ ಸ್ವಲ್ಪವಾದರೂ ಅರ್ಥವಾಗುತ್ತದೆ. ನನಗೆ ಗೊತ್ತಿದೆ, ನನಗೆ ಅದರನ್ನು ವರ್ಣಿಸಲಿಕ್ಕೆ ಬರ್ತೇವೆ ಅಂದರೆ ವರ್ಣಿಸಲಿಕ್ಕೆ ಬಾರದ್ದೇ ಅವಧೂತ. ಗುರುಕೃಪೆ ಇಲ್ಲದೆ ಭಾರದ್ವಾಜ ಮುನಿಗೆ 100 ವರ್ಷ ಕಠಿಣ ಶಾಸ್ತ್ರ ಓದಿದರೂ ತಾನಾರೆಂಬ ಅರಿವು ಅವರಿಗಾಗಿಲ್ಲ. ಇಂದ್ರನು ಕಾರುಣಿಕ ಆಚಾರ್ಯರಲ್ಲಿ 101 ವರ್ಷ ಶ್ರವಣ ಮನನ ನಿಧಿಧ್ಯಾಸಗಳಿಂದ ಅವಿದ್ಯಾವಸನ ತೊರೆದು ಪರಬ್ರಹ್ಮನಾದನು. ಸಾಧನೆಯಿಂದ ಇಂದ್ರ ಪದವಿಗಿಂತ ಗುರುತರವಾದ ಮೋಕ್ಷವನ್ನು ಪಡೆದನು. ಮೋಕ್ಷ ಕೊಡುವುದಕ್ಕೆ ಗುರು ಬೇಕು, ಶ್ರೋತ್ರಿಯ ನಿಷ್ಠ ಗುರು ಬೇಕು, ನಮ್ಮ ಒಳಗಿನ ದೇವರನ್ನು ತೋರಿಸುವ ಗುರು ಬೇಕು. ಭಗವಾನ್ ನಿತ್ಯಾನಂದರು ಹೇಳ್ತಾರೆ, ಅವಧೂತನೆಂದರೆ ಒಂದು ಹಲಸಿನ ಹಣ್ಣು ಇದ್ದಾಗೆ ಅಂತ. ಹೊರಗೆ ಮುಳ್ಳಿನಿಂದ ತುಂಬಿದ, ಒಳಗಡೆ ಮೇಣದ ಒಂದು ಅಂಟು ಇದೆ. ಅದರಲ್ಲಿ ಹಲಸಿನ ಹಣ್ಣು ಬಿಚ್ಚಿ ಭಕ್ತಿ ಎಂಬ ಎಣ್ಣೆಯಿಂದ ಬಿಡಿಸಿ ನೋಡಿದಾಗ ಒಳಗಡೆ ಜೇನಿನಂಥ ಮಧುರವಾದ ಸೊಳೆಗಳಿರ್ತವೆ. ಮತ್ತೆ ಅದು ಅಮೃತದಂಥ ಸಿಹಿ ಇರ್ತದೆ. ಅದರ ಒಳಗೆ ಮತ್ತೆ ಬಿರುಸಾದ ಬೀಜ, ಅದು ಜೀರ್ಣಿಸುವುದು ಕಠಿಣ. ಪಿತ್ತ ವಾಯುಗುಣ ಅದರಲ್ಲಿ, ಅದು ಜೀರ್ಣಿಸದವನಿಗೆ ಅದು ಕೂಡ ಮಧುರ. ಅವಧೂತನನ್ನು ಜೀರ್ಣಿಸುವುದು ಕಷ್ಟ. ಅವಧೂತನ ಸಂಘ ಬಹಳ ಕಠಿಣ ಇದೆ. ಸರ್ಪಭೂಷಣ ಶಿವಯೋಗಿಗಳು ಹೇಳುತ್ತಾರೆ, ಜೀವನ್ಮುಕ್ತನೇ ಅವಧೂತ. ಸ್ವಗತಕರವಾದ ಸಕಲ್ಪಿತ ಸ್ವಕಾರ್ಯ ಸ್ವಕೀಯ 3 ವಿಧದ ಭೇದಗಳನ್ನು ಮೀರಿದಾತ ಅವಧೂತ. ರೂಪ ಸ್ಪರ್ಶ ದೃಶ್ಯಗಳಿಲ್ಲ, ದೇಹ ಪ್ರಾಣ ಕರಣ ವಿಷಯ, ಜನನ ಮರಣ, ಸುಖ ದುಃಖ, ತಾಯಿ ತಂದೆ, ಮನೆ ಊರು, ಸತಿ ಸುತರು, ಬಂಧು ಬಳಗ, ಭೋಗ ರೋಗ, ಚಿಂತೆ ಹರುಷ, ಪಾಪ ಪುಣ್ಯ, ಬಟ್ಟೆಗಳಿಲ್ಲ, ಬತ್ತಲೆಯೂ ಇಲ್ಲ, ಧರ್ಮ ಕರ್ಮ, ಹಸಿವು ನೀರಡಿಕೆ, ಜಾತಿ ಮತ ಗೋತ್ರ ಶಾಸ್ತ್ರ ಊಟ ನಿದ್ರೆಯೂ ಇಲ್ಲ. ತರುಣನಲ್ಲ, ಅವಧೂತನು ವೃದ್ಧನೂ ಅಲ್ಲ, ಪರಬ್ರಹ್ಮ ಅವನು. ಅವನಿಗೆ ಸಾಂಸಾರಿಕ ಬಂಧನವಿಲ್ಲ, ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ. ಅವನು ನಿತ್ಯ ಮುಕ್ತ. ಮೋಕ್ಷವೆಂಬುದು ಒಂದು ಇದೆ ಎನ್ನುವುದೂ ಅವನಿಗೆ ತಿಳಿದಿಲ್ಲ, ಅದರ ಗೊಡವೆ ಅವನಿಗಿಲ್ಲ. ಅವನು ಮೋಕ್ಷಾಪೇಕ್ಷೆಯೂ ಅವಧೂತನಿಗಿಲ್ಲ. ಅವಧೂತನ ಒಳಗೆ ಯಾವುದೂ ಇಲ್ಲ, ಆದರೆ ಎಲ್ಲವೂ ಅವಧೂತನ ಒಳಗಿದೆ. ಅದಕ್ಕೆ ನಿತ್ಯಾನಂದ ಭಗವಾನ್ ಚಿದಾಕಾಶ ಗೀತೆಯಲ್ಲಿ ಹೇಳ್ತಾರೆ, ಪ್ರಾಪಂಚಿಕರದು ಚಿಕ್ಕ ದೋಣಿ, ಸನ್ಯಾಸಿ ಅನ್ನೋದು ಅವಧೂತ ಎಂಬುದು ದೊಡ್ಡ ಹಡಗು ಅಂತ. ಹಡಗೊಳಗೆ ಆಟದ ಮೈದಾನ ಇದೆ, ಬಿಲ್ಡಿಂಗ್ಗಳಿವೆ, ಕಟ್ಟಡ ಇದೆ, ಎಲ್ಲವೂ ತುಂಬಿದೆ. ಅವಧೂತನ ಒಳಗೆ ಬ್ರಹ್ಮಾಂಡವೇ ತುಂಬಿದೆ. ಚಿದಾನಂದ ಅವಧೂತರು ರಚಿಸಿರುವ ಬಗಳಾಮುಖಿ ಸ್ತೋತ್ರದಲ್ಲಿ ಅವರು ಹೇಳ್ತಾರೆ, ದೇವಿ ಆಕೆ ಶಕ್ತಿ ಮಹಾಶಕ್ತಿ, ಚಂಡ ಪ್ರಚಂಡ ಮುದ್ಗರ ಚರ್ಮಧಾರಿ, ಚಂಡ ಶರಗದೆ ಚಾಪಶೂಲಿ ಮಹಾಮಾರಿ, ಚಂಡ ರವಿ ಕೋಟಿ ಮೀರಿ ಹೊಳವ ಮಾತೆ, ಚಂಡ ಚಿದಾನಂದ ರಾಣಿ ಅವಧೂತೆ. ಬಗಳಾಮುಖಿ ದೇವಿಗೂ ಚಿದಾನಂದ ಅವಧೂತರು ಹೇಳ್ತಾರೆ, ಆಕೆ ಅವಧೂತೆ. ಹೆಚ್ಚಿನ ಅವಧೂತರು ಬಗಳಾಮುಖಿಯ ಆರಾಧನೆಯನ್ನು ಮಾಡಿದ್ದಾರೆ. ಅಂದರೆ ಆ ದೇವಿ ಶಕ್ತಿಯೂ ಕೂಡ ಶಿವಶಕ್ತಿ ಬೇರೆ ಅಲ್ಲ, ಅದು ಎರಡು ಒಂದೇ ಅಂತಾರೆ. ಹೀಗೆ ಜ್ಞಾನ ಸಿದ್ಧಿಯಾದ ಮೇಲೆ ಅವಧೂತ ಸ್ಥಿತಿ ಬಂದ ಬಳಿಕ ಜೀವನ್ಮುಕ್ತರ ಚಾರಿತ್ರ್ಯವನ್ನು ಅನುಭವಸಾರ ಗ್ರಂಥದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ವರ್ಣಿಸಿದ್ದಾರೆ. ಈ ಗ್ರಂಥವನ್ನು ಆರೂಢ ಅವಧೂತ ಸ್ಥಿತಿಯ ಸಿದ್ಧಾರೂಢರು ತಲೆ ಮೇಲಿಟ್ಟು ನರ್ತನ ಮಾಡ್ತಿದ್ದರಂತೆ. ನಿಜಗುಣ ಶಿವಯೋಗಿ ಒಬ್ಬ ರಾಜ. ಒಂದು ದಿನ ಒಬ್ಬ ಕ್ಷೌರಿಕ ಅವರಿಗೆ ಕ್ಷೌರ ಮಾಡ್ತಾ ಇದ್ದ ರಾಜನಿಗೆ. ಆಗ ಒಬ್ಬ ಸನ್ಯಾಸಿ ಬಂದು, ಅದು ಶಿವನೇ ಸನ್ಯಾಸಿ ರೂಪದಲ್ಲಿ ಬಂದಿರ್ತಾನೆ, ಭಿಕ್ಷೆ ಕೇಳ್ತಾನೆ. ನಾನು ಏನು ಮಾಡ್ತಿದ್ದೇನೆ ಅಂತ ಗೊತ್ತಿಲ್ಲ ನಿನಗೆ, ನಾಳೆ ಬಾ ಅಂತಾನೆ. ರಾಜ ಹೇಳ್ತಾನೆ, ನಾಳೆ ಬಾ. ಆಗ ಸನ್ಯಾಸಿ ಕೇಳ್ತಾನೆ, ನಾಳೆ ನೀನಿರ್ತೀಯೋ ನಾನಿರ್ತೀಯೋ ಈ ಜಗತ್ತಿರ್ತವೋ ಯಾರಿಗೊತ್ತು, ನಾಳೆ ಅಂತ ಯಾಕೆ ಹೇಳ್ತಿ? ಇಷ್ಟೇ ಸಾಕತ್ತು ಅವನಿಗೆ.
ನಾಳಿನ ಚಿಂತೆ ಬರ್ತದೆ, ನಾಳೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿ ಮರಣದ ಬಳಿಕ ಏನಾಗ್ತದೆ ಅಂತ ಭಯ ಆರಂಭ ಆಗ್ತದೆ. ಶಂಭುಲಿಂಗನ ಬೆಟ್ಟಕ್ಕೆ ಹೋಗಿ ಅವರು ಎಲ್ಲ ತ್ಯಾಗ ಮಾಡಿ ತಪಸ್ ಮಾಡ್ತಾರೆ. ಒಂದು ಚಿಕ್ಕ ಘಟನೆ ಸಾಕು ಬದಲಾವಣೆಗೆ. ಹೀಗೆ ಅವ್ರು ಹೇಳ್ತಾರೆ, ಜ್ಞಾನ ಸಿದ್ಧಿಯ ಮೇಲೆ ಮುನ್ನಾದ ಕರ್ಮದಿಂ ತಾನೆಂದು ದೇಹವಿದ್ದರಿಂದ ಏನೊಂದು ಬಾಧೆ ತನಗಿಲ್ಲ. ದೇಹವಿದ್ದರೂ ಅದರಿಂದ ಯಾವ ಬಾಧೆಯೂ ಒದಗಬಾರದು. ಜ್ಞಾನ ಲಭಿಸಿದ ಬಳಿಕ ಮೇಲೆ ದೇಹವೇ ಇಲ್ಲದಿರಬೇಕು. ತನ್ನ ಸ್ವರೂಪ ಜ್ಞಾನದ ಬಳಿಕ ಶರೀರ ಭಾವ ಸ್ವಪ್ನದಂತೆ ನಾಶವಾಗುತ್ತದೆ. ಅದೇ ರೀತಿ ಸ್ವಪ್ನದಂತೆ ನಾಶವಾದವನೇ, ಶರೀರ ಇದ್ದು ಇಲ್ಲದಂತೆ ಇರುವವನೇ ಅವಧೂತ. ಅದಕ್ಕೆ ದಾಸರು ಹೇಳ್ತಾರೆ, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ, ಜೋಡು ಹೆಂಡಿ ರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ಮನಸ್ಸು ಮತ್ತು ಬುದ್ಧಿ ಲಯವಾದಾಗ ಶರೀರ ಭಾವ ಕಳಚಿ ಬರೇ ಬಯಲಾಗ್ತದೆ. ಅದೇ ಅವಧೂತನಿಗೆ ಪರಮಾತ್ಮನಿಗೆ ಅಲ್ಲಮ ಪ್ರಭುಗಳು ಬಯಲಾಯಿತಲ್ಲ, ಬಯಲು ಅಂತ ಹೇಳ್ತಾರೆ. ಹಾಗೆ ಅವಧೂತ ಸ್ಥಿತಿಯು ಜೀವನ್ಮುಕ್ತ ಸ್ಥಿತಿಯಲ್ಲಿದ್ದು ದೇಹಪಾತವಾದ ನಂತರ ವಿದೇಹ ಮುಕ್ತಿ ಹೊಂದುವುದು. ಅವಧೂತನಿಗೆ ಯಾವ ವಿಧಿ ಹೇಳಲಿಕ್ಕೆ ಬರುವುದಿಲ್ಲ. ನೀರಲ್ಲಿ ಮುಳುಗಿದವನಿಗೆ ನೀರಡಿಕೆ ಇರುವುದಿಲ್ಲ, ಬಾಯಾರಿಕೆ ಇರುವುದಿಲ್ಲ. ಹೊಟ್ಟೆ ತುಂಬ ಉಂಡವನಿಗೆ ಅನ್ನದ ಇಚ್ಛೆ ಇಲ್ಲದಂತೆ ಜ್ಞಾನಾಮೃತದಿಂದ ತೃಪ್ತನಾದ ಜ್ಞಾನಿಗೆ ಧ್ಯಾನ, ಜಪ, ಬಾಹ್ಯ ಅಂತರ ಪೂಜೆ, ಉಪಚಾರ, ವಂದನೆಗಳು ಮೊದಲಾದ ಇಚ್ಛೆ ಇರುವುದಿಲ್ಲ. ಯಾಕಂದರೆ ಅವಧೂತನಿಗಿಂತ ಭಿನ್ನವಾದ ದೇವರು ಮತ್ತೊಂದಿಲ್ಲ. ಅವನೇ ದೇವರು, ಅವನೇ ಗುರು, ಅವನೇ ಶಿವ, ಅವನೇ ವಿಷ್ಣು, ಅವನೇ ಬ್ರಹ್ಮ, ಅವಧೂತನೇ ಪರಬ್ರಹ್ಮ. ಸರ್ಪಭೂಷಣ ಶಿವಯೋಗಿಗಳು ಕೈವಲ್ಯ ಕಲ್ಪ ಗ್ರಂಥದಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಆತ್ಮಜ್ಞಾನಿಯಾದ ಜೀವನ್ಮುಕ್ತ ಅವಧೂತ ಸ್ಥಿತಿಯನ್ನು ಸುಂದರವಾಗಿ ವರ್ಣಿಸುತ್ತಾನೆ. ಅವಧೂತನಿಗೆ ಮರಣವಾದ ಮೇಲೆ ಮುಕ್ತಿ ಅಲ್ಲ, ಜೀವದಿಂದಿರುವಾಗಲೇ ಅವನಿಗೆ ಮುಕ್ತಿ. ಅವನು ಶರೀರಧಾರಿ ಅಲ್ಲ. ನಾನಾತ್ವದ ಪುಷಿಯೆಂದರಿದಾತ್ಮಜ್ಞಾನಿಗಳು ವೃತ್ತಿಯ ವೇದಗಳಿಂದ ನಾನಾ ಪರಿಯಂ ನಡೆದರೂ ಮುಕ್ತಿಯು ಸಮನಿಪುವುದು ಸತ್ಯಂ. ಹೇಗೆ ನಡೆದರೂ ಅವರಿಗೆ ಅವಧೂತನಿಗೆ ಮುಕ್ತಿಯೇ. ಗಿರಿಯೋಳು ತಪ್ಪಿಸಲಿ, ಗ್ರಹದೋಳು ಸುಖಿಸಲಿ, ಕರಿಯನ್ನು ನಿಲ್ಲಿಸಲಿ, ಕರಿ ಅಂದರೆ ಆನೆಯನ್ನು ಹಿಡಿದು ನಿಲ್ಲಿಸಲಿ, ತಪ್ಪಿಗೆ ಚಲಿಸಲಿ, ಭೂಲೋಕವನ್ನು ದೊರೆತನದಲ್ಲಿ ಆಳಲಿ, ತಿರಿದು ಭಿಕ್ಷೆ ಬೇಡಿ ಉಣ್ಣಲಿ, ಸುರಪಥ ಕೈರಲಿ, ಸುಳಿಯದೆ ನಿಲ್ಲಲಿ, ಗುರುತನವಿಡಿಯಲಿ, ಬರಿ ಮೈಲಿ ಕುಣಿದಾಡುತ್ತಿರಲಿ, ಮಲದೋಳು ಮಲಗಲಿ, ಮಂಚದೊಳೊರಗಲಿ, ಎಲುಬುಗಳ ಮಾಲೆಯನ್ನೇ ಧರಿಸಲಿ, ಹೊಲೆತನ ಕೂಡಲಿ, ಕುಲವನ್ನೇ ನೆರೆದೊಳಿಟ್ಟು ಫಲಲವ ತಿನ್ನಲಿ, ಹುಲಿಯನ್ನು ಏರಲಿ, ಜಿಂಕೆಗೆ ಹೆದರಲಿ. ಹುಲಿಯನ್ನು ಭಯದಿಂದ ನಿಲ್ಲಿಸ್ತಾನೆ, ಹುಲಿಯನ್ನು ನಿಲ್ಲಿಸ್ತಾನೆ, ಜಿಂಕೆಗೆ ಹೆದರಿದಂಗೆ ಮಾಡ್ತಾನೆ. ಅವನ ಲೀಲೆ ಇದು. ಹಾಗೆ ಬಲು ಮಾತನಾಡಲಿ, ಬಾಯನ್ನು ತೆರೆಯದೆ ಮೌನದಿಂದಿರಲಿ, ತ್ಯಾಗವ ಮಾಡಲಿ, ತೃಷ್ಣೆಯ ನಯಗಲಿ, ಯೋಗವ ನಡೆಸಲಿ, ಎತ್ತನೆ ಕಾಯಲಿ, ಭೋಗವ ಮಾಡಲಿ, ಭಾವಕೀಯರ ಬಗಗಳ ಕೈ ಬಿಡದಿರಲಿ, ನಾನು ಇವನು ಅದು ಇದು ಎಂಬ ನಾನಾತ್ವದ ಸುಳ್ಳು ಪೊಳ್ಳು ಎಂದರಿತ ಅವಧೂತನು ನಾನಾ ರೀತಿಯ ಒಳ್ಳೆಯ ಕೆಟ್ಟ ರೀತಿಯಲ್ಲಿ ನಡೆದರೂ ಮುಕ್ತಿಪ್ರಾಪ್ತವಾಗಿರುವುದು ಮಾತ್ರ ಸತ್ಯ. ಜನನ ಮರಣವಿಲ್ಲದವನು ಜೀವಂತ ಇರುವಾಗಲೇ ಮುಕ್ತನು. ಎಲ್ಲವೂ ಕೊನೆಗೆ ಪರಬ್ರಹ್ಮದಲ್ಲಿ ಲಯವಾಗುವುದು. ಜೀವನ ಮರಣವಿಲ್ಲದ ಈ ನುಡಿ ಸತ್ಯವಾಗಿರುವುದಕ್ಕೆ ಇವತ್ತಿನ ಚಿಲುಮೆ ಸ್ವಾಮಿಯ ಚರಿತ್ರವೇ ಜೀವಂತ ಸಾಕ್ಷಿ. ಜನನ ಮರಣವೇ ಇಲ್ಲದ ಒಂದು ಅವಧೂತನ ಈಗ ಚರಿತ್ರೆಯನ್ನು ನಾವು ಕೇಳಲಿದ್ದೇವೆ. ಮೇಲೆ ಹೇಳಿದ ಎಲ್ಲ ನುಡಿಗಳು ಇತರ ಸಂತ ಯೋಗ ಸಾಧಕರಿಗೆ, ಅವರು ಸಾಧಕರು ಸಿದ್ಧರಲ್ಲ, ಅವಧೂತ ಮಾಡಿದಾಗೆ ಉಳಿದವರು ಮಾಡಲು ಬರುವುದಿಲ್ಲ. ಅವರಿಗೆ ಅವರು ಸಿದ್ದೇಶ್ವರ, ಯೋಗೇಶ್ವರ, ಅವರು ಪರಬ್ರಹ್ಮ ಸ್ಥಿತಿಯೇ ಅವಧೂತ. ಅದಕ್ಕಿಂತ ಮೇಲಿನ ಸ್ಥಿತಿ ಬೇರೆ ಇಲ್ಲ. ನಾನು ಅವಧೂತ ಭಗವಾನ್ ನಿತ್ಯಾನಂದ ಎಂಬ ಗ್ರಂಥಕ್ಕೆ ನಾಮಕರಣ ಮಾಡಿದ್ದೆನು. ಅದರಲ್ಲಿ ಅವಧೂತ, ಈಗ ಅವಧೂತನ ವರ್ಣನೆ ನಮಗೆ ತಿಳಿಯಿತು. ಅವಧೂತ ಯಾರೆಂದು ಸ್ವಲ್ಪ ಮಟ್ಟಿಗಾದರೂ ತಿಳಿಯಿತು. ಹಾಗೆ ಅವಧೂತ ತಿಳಿದ ಬಳಿಕ ಭಗವಾನ್ ಎಂದರೆ ಏನು? ಅವಧೂತ ಭಗವಾನ್ ನಿತ್ಯಾನಂದ ಹೇಳಿದ್ದೇನೆ. ಭಗವಾನ್ ಎಂದರೆ ಉತ್ಪತ್ತಿಂಚ ವಿನಾಶಂಚ ಭೂತಾನಾಂ ಅಗತಿಂ ಗತಿಂ ವೇತಿ ವಿದ್ಯಾಂ ಅವಿದ್ಯಾಂಚ ಸವ್ಯಾಚೋ ಭಗವಾನಿತಿ. ಜೀವಿಗಳ ಉತ್ಪತ್ತಿಯನ್ನು, ವಿನಾಶವನ್ನು, ಪಂಚಭೂತಗಳ ಗತಿ, ಬರುವಿಕೆ ಹೋಗುವಿಕೆ, ವಿದ್ಯೆ ಅವಿದ್ಯೆಯನ್ನು, ಅದರ ಕರ್ಮ ಹಾಗೂ ಜ್ಞಾನಗಳ ಸಂಪೂರ್ಣ ತಿಳುವಳಿಕೆ, ಅರಿವು ಯಾವನು ಸಂಪೂರ್ಣವಾಗಿ ತಿಳಿಯುತ್ತಾನೋ ಅವನು ಭಗವಾನ್. ಹಾಗೆ ಅವಧೂತ ಅರ್ಥವಾಯಿತು, ಭಗವಾನ್ ಅರ್ಥ ಆಯಿತು. ಇನ್ನು ನಿತ್ಯ ಎಂದರೆ ಏನೆಂದು ತಿಳಿಯೋಣ. ಅಶಬ್ದ ಮನಸ್ಪರ್ಶಮರೂಪ ಮವ್ಯಯಂ ತಥಾರಸಂ ನಿತ್ಯ ಮಗಂಧ ವಚ್ಚಯತ್. ಅಂದರೆ
ಆತ್ಮಜ್ಯೋತಿಯಲ್ಲಿ ಶಬ್ದವಿಲ್ಲ, ಶಬ್ದದ ಅಂತ್ಯ ಧ್ಯಾನದ ಆರಂಭ. ಆತ್ಮಜ್ಯೋತಿಯಲ್ಲಿ ಶಬ್ದವಿಲ್ಲ, ಸ್ಪರ್ಶವಿಲ್ಲ, ರೂಪವಿಲ್ಲ, ರಸವಿಲ್ಲ, ಗಂಧವಿಲ್ಲ. ಯಾವ ವಸ್ತುವಿನಲ್ಲಿ ಶಬ್ದಾದಿ ವಿಷಯ ಇರುವುದೋ ಅದು ನಾಶವಾಗುವುದು, ಕ್ಷಯವಾಗುವುದು. ಬ್ರಹ್ಮದಲ್ಲಿಯೂ ಇಲ್ಲದರಿಂದ ಅದು ನಿತ್ಯವಾಗಿದೆ. ಈಗ ಅವಧೂತ ಭಗವಾನ್ ತಿಳಿತು, ನಿತ್ಯ ತಿಳಿತು. ಇನ್ನು ಆನಂದ ಅಂದರೆ ಏನು? ಅವಧೂತ ಭಗವಾನ್ ತಿಳಿತು, ಬ್ರಹ್ಮವೆಂದ ಬ್ರಹ್ಮೈವ ಭವತಿ, ಬ್ರಹ್ಮವು ಆನಂದ ಸ್ವರೂಪವಾಗಿದೆ. ಬೇರೊಂದು ವಸ್ತು ಇಲ್ಲದೆ ಸಹಜವಾಗಿ ಆಗುವ ಆನಂದವೇ ಇನ್ನೊಂದು ವಸ್ತುವಿನಿಂದ ನಮಗೆ ಆನಂದ ಆಗಬಹುದು. ಒಳಗೆ ಆನಂದ ಇದೆ. ಸಹಜಾನಂದ ಅಬ್ಧಿ ಅಂತ ಹೇಳಿದ್ದಾರೆ. ಅಬ್ಧಿ ಅಂದರೆ ಸಮುದ್ರ, ಸಾಗರದಂತೆ ಆನಂದವು ಸಹಜಾನಂದದಲ್ಲಿದೆ. ಮನುಷ್ಯನ ತಾತ್ಕಾಲಿಕ ಆನಂದ ಹಾಗೂ ಹಿರಣ್ಯಗರ್ಭ ಲೋಕದ ಪರ್ಯಂತ ಇರುವ ಆನಂದಗಳು ಕ್ಷಣಿಕ. ವೃತ್ತಿಯ ನಿರೋಧದಿಂದ ಲಭಿಸಿದ ಆನಂದವು ಜ್ಞಾನಿಗಳ ಅವಧೂತನ ಆನಂದಕ್ಕೆ ಸರಿಬರಲಾರದು. ಅದು ನಿತ್ಯಾನಂದಮಯ. ಆನಂದವೇ ಬ್ರಹ್ಮ, ಆನಂದವೇ ಅವಧೂತ, ನಿತ್ಯ ಆನಂದವೇ ಪರಬ್ರಹ್ಮ. ಎಲ್ಲ ಅವಧೂತರ ಒಳಗಿರುವುದು ನಿತ್ಯ ಆನಂದವೇ ಆಗಿದೆ. ಓಂ ನಮೋ ಭಗವತೆ ನಿತ್ಯಾನಂದ. ಆದುದರಿಂದ ಈ ಮಂತ್ರ ಎಲ್ಲ ಮಂತ್ರಗಳ ರಾಜ. ಸಹಜಯೋಗ ಪ್ರಾಪ್ತಿಯಾಗಬೇಕಾದರೆ ಈ ಶ್ರೇಷ್ಠ ಮಂತ್ರವನ್ನು ನಾವು ಪಠಿಸಬೇಕು. ನಿತ್ಯಾನಂದಕ್ಕಿಂತ ಮೇಲಿನ ಮಂತ್ರ ಇಲ್ಲ. ಹೇಳುವುದಕ್ಕೆ ಇಷ್ಟೆಲ್ಲ ಹೇಳಬೇಕಾಯಿತು. ಅವಧೂತ ಚಿಲುಮೆ ಸ್ವಾಮಿಯ ಲೀಲಾಮೃತವನ್ನು ಕೇಳೋಣ. ಚಳ್ಳಕೆರೆ ತಾಲೂಕಿನ ಮೀರಾಸಾಬಿ ಹಳ್ಳಿಯಲ್ಲಿ ನಾವು ಮುಂದುವರಿದು ನಾಗಗೊಂಡನಹಳ್ಳಿ ಗ್ರಾಮದಿಂದ ಜಾಜೂರಿಗೆ ಬಂದೆವು. ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ವೇದಾವತಿ ನದಿ ತೀರದಲ್ಲಿರುವ ಚಲಿಮೆ ಸ್ವಾಮಿ ಅಥವಾ ಚಿಲುಮೆ ಸ್ವಾಮಿಯ ಸಮಾಧಿ ದರ್ಶನ ಪಡೆದೆವು. ಮೊದಲೇ ಕಣಜನಹಳ್ಳಿ ನಾಗರಾಜ ಬರೆದ ಅಜ್ಞಾತ ಅವಧೂತ ಗ್ರಂಥದಲ್ಲಿ ಅವಧೂತ ಚಿಲುಮೆ ಸ್ವಾಮಿಯ ಕುರಿತು ಓದಿ ತಿಳಿದಿದ್ದೆವು. ಸುಮಾರು 90 ವರ್ಷಗಳ ಮೊದಲು ಜಾಜೂರು, ಹಾಲಗೊಂಡನಹಳ್ಳಿ ಮುಂತಾದ 2 ಮೈಲು ದೂರದ ಪಕ್ಕದಲ್ಲಿ ದನಗಾಯಿಗಳು ದನ ಮೇಯಿಸಲು ವೇದಾವತಿ ನದಿ ತೀರಕ್ಕೆ ಬರ್ತಾ ಇದ್ದರು. ಆ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ನೀರು ಬತ್ತಿ 5 ಅಡಿ ಆಳದಲ್ಲಿ ಹೊಂಡವನ್ನು ತೋಡಿದಾಗ ಆ ಹೊಂಡದಲ್ಲಿ ಸ್ವಲ್ಪ ನೀರಿನ ಅಂಶ ಕಂಡು ಅದನ್ನು ಅಗೆದಾಗ ಚಿಲುಮೆಯ ರೀತಿಯಲ್ಲಿ ನೀರುಗಳು ಹೊರಗೆ ತುಂಬುತ್ತಿದ್ದವು. ಇದು ಸುಮಾರು 1 ತಿಂಗಳು 2 ತಿಂಗಳು ಅದೇ ರೀತಿ ನೀರು ಆ ಹೊಂಡದಲ್ಲಿ ನೀರು ತುಂಬಿ ಅದು 2 ತಿಂಗಳಿಗೆ ಕೃಷಿಗೆ ಸಾಕಾಗ್ತಿದ್ದು. ಈ ಥರ ನೀರಿನ ಉಪಯೋಗ ಆ ಗ್ರಾಮಸ್ಥರು ಮಾಡುತ್ತಿದ್ದರು. ಇದು 15 ರಿಂದ 2 ತಿಂಗಳವರೆಗೆ ಈ ನೀರು ಅಲ್ಲಿ ಆರ್ತಿರಲಿಲ್ಲ. ಒಮ್ಮೆ ಹುಡುಗರೆಲ್ಲ ಸೇರಿ ಚಿಲುಮೆ ಹೊಂಡ ತೋಡಿದಾಗ 5-6 ಅಡಿ ಆಳದಲ್ಲಿ ಸ್ವಲ್ಪ ತಂಪುಮಯ ಮಣ್ಣು ಕಂಡಿತು. ಅದರ ಒಳಗೆ ನೋಡಿದಾಗ ಕೂದಲಿನಂಥ ಭಾಗ ಸಿಕ್ಕಿತವರಿಗೆ. ಆಮೇಲೆ ಸ್ವಲ್ಪ ತೆಗೆದಾಗ ದಟ್ಟವಾದ ಕೂದಲು ಸಿಕ್ಕಿತ್ತು. ರಾಶಿ ಎಳೆದಾಗ ಒಂದು ತಲೆ ಹೊರಗೆ ಬಂತು. ಹುಡುಗರು ಗಾಬರಿಯಾಗಿ ಊರೊಳಗೆ ಹೋಗಿ ಹಿರಿಯರನ್ನೆಲ್ಲ ಕರ್ಕೊಂಡು ಬರ್ತಾರೆ. ನೋಡೋಕೆ ಒಂದು ಶರೀರ ಹೊರಗೆ ಬರುತ್ತವೆ. ತುಂಬ ಕೂದಲಿನ ತುಂಬಿದ ಒಂದು ದಿವ್ಯ ಶರೀರ. ಅದನ್ನು ಹೊರಗೆ ತೆಗಿತಾರೆ. ಹೊರಗೆ ತೆಗೆದ ಬಳಿಕ ಅದಕ್ಕೆ ಏನು ಮಾಡ್ತಾರೆ ಅಂದರೆ ನೀರು ಹಾಕ್ತಾರೆ, ತಲೆ ಮೇಲೆ ತಡ್ತಾರೆ, ತಲೆಯನ್ನು ಸ್ವಚ್ಛ ಮಾಡ್ತಾರೆ. ಆವಾಗ ಆ ಶರೀರ ಕಣ್ಣು ತೆರೆದು ನೋಡ್ತದೆ. ಎಷ್ಟು ವರ್ಷದಿಂದ ಆ ಭೂಮಿ ಅಡಿಯಲ್ಲಿತ್ತೋ ಗೊತ್ತಿಲ್ಲ, ಕಣ್ಣಿಂದ ಪ್ರಕಾಶ ಬರ್ತವೆ. ಆಮೇಲೆ ಮೌನವಾಗಿ ಇವರು ನೋಡ್ತಾರೆ. ಗಾಬರಿಗೊಂಡ ಜನ ಅದು ಪದ್ಮಾಸನ ಹಾಕಿ ಧ್ಯಾನಾಸಕ್ತನಾಗಿ ಸಮಾಧಿ ಸ್ಥಿತಿಯಲ್ಲಿದ್ದ ಯೋಗಿಯ ಶರೀರ ಅಂತ ಅವರಿಗೆ ತಿಳಿಯುತ್ತದೆ. ಆ ಯೋಗಿಯು ಬಹಿರ್ಮುಖನಾದವನು. ಆತ ಮೌನದಿಂದ ಕಣ್ಣು ತೆರೆದು ಎಲ್ಲರನ್ನೂ ಮತ್ತೊಮ್ಮೆ ನೋಡ್ತಾನೆ. ಚಿಲುಮೆ ತೋಡಿದಾಗ ಆ ಚಿಲುಮೆಯಿಂದ ಹೊರ ಬಂದದಕ್ಕೆ ಅವರಿಗೆ ಚಿಲುಮೆ ಸ್ವಾಮಿ ಅಂತ ಕರೀತಾರೆ. ಅವರು ಅಡ್ಡಾಡತೊಡಗ್ತಾರೆ, ಹಲವಾರು ಚಮತ್ಕಾರಗಳನ್ನು ಮಾಡ್ತಾನೆ. ಅದೇ ರೀತಿ ಚೇಳುಗುರುಕಿಯಲ್ಲಿ ಎರ್ರಿ ತಾತ ಅಂತ ಪ್ರಸಿದ್ಧ ಮಹಾತ್ಮರಿದ್ದಾರೆ. ಅವರು ಭೂಮಿಯೊಳಗೆ ಎರೆಮಣ್ಣಿನಲ್ಲಿ ಸಿಕ್ಕಿದ್ದಕ್ಕೆ ಅವರಿಗೆ ಎರ್ರಿ ತಾತ ಅಂತ ಹೆಸರು ಹೇಳ್ತಿದ್ರು. ಆ ಕತೆ ಬಹಳಷ್ಟು ಮಂದಿಗೆ, ನಮ್ಮ ಹಿರಿಯೂರು ತಾಲೂಕಿನ ಮಂದಿಗೆ ಎರಿ ತಾತ, ಆಂಧ್ರದಲ್ಲಿಯೂ ಅವರು ಪ್ರಸಿದ್ಧ. ಎರಿ ತಾತ ಮತ್ತು ಬಹಳಷ್ಟು ವರ್ಷ ಬದುಕ್ತಾರೆ. ಅವರು ಮಣ್ಣಿನಡಿಯಲ್ಲಿ ತಿರುಗ್ತಾರೆ. ಅದಕ್ಕೆ ಜನನ ಮರಣ ಇಲ್ಲದವನು ಅವಧೂತ ಅಂತ ಈ ಚರಿತ್ರೆಯನ್ನು ಹೇಳಬೇಕಾಗುತ್ತೆ. ಇವರು ಕಡೆಗೆ ಈ ಚಿಲುಮೆ ಸ್ವಾಮಿ ಅವಧೂತ ಸ್ಥಿತಿಯ ಸಹಜ ಯೋಗಿ ಎಂದು ಕೆಲವರಿಗೆ ತಿಳಿಯಿತು. 3-4 ವರ್ಷ ಅವರು ಹಲವಾರು ಚಮತ್ಕಾರಗಳನ್ನು ಮಾಡುತ್ತಾಗ ಅವಶ್ಯವಿದ್ದಾಗಷ್ಟೇ ಮಾತಾಡ್ತಿದ್ರು. ಗಿಡದ ಮರದ ತಪ್ಪಲಷ್ಟೇ ಅವರಿಗೆ ಆಹಾರ ಆಗಿತ್ತು. ಜನರು ಕೇಳೋ ಮೊದಲೇ ಅವರನ್ನು ಹತ್ತಿರ ಕರೆದು ಅವರ ಸಮಸ್ಯೆಯನ್ನು ತಾನೇ ಅರಿತು ಅದಕ್ಕೆ ಪರಿಹಾರ ಮಾಡ್ತಿದ್ರು. ಕೆಲವೊಮ್ಮೆ ಅವರಿಗೆ ಅವಶ್ಯವಿರುವ ತಿನ್ನುವ ವಸ್ತುಗಳು ಬೇಕಾದಾಗ ಅದನ್ನು ತೆಗೆದುಕೊಂಡು ಬಾ ಅಂತ ಹುಡುಗರಿಗೆ ಹೇಳ್ತಿದ್ರು. ಅವರು ಅದನ್ನು ತರಬೇಕಂತ ಮುಂದೆ ಹೋದಾಗ ಶೂನ್ಯದಿಂದ ಹಣ ಕೊಡ್ತಿದ್ರು ಅವರಿಗೆ. ಮುಂದೆ ಹೋದಾಗ ಮತ್ತೆ ಕರೆದು
ಅವರು ಯಾವ ವಸ್ತು ಹೇಳಿದಾನೆ ಅದನ್ನು ಸೃಷ್ಟಿ ಮಾಡಿ ಅವರಿಗೆ ಕೊಡ್ತಿದ್ರು, ಅವರಿಗೆ ತಿನ್ನಿಸ್ತಿದ್ರು. ಹೀಗೆ ಎಲ್ಲರ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡ್ತಿದ್ರು. ವಿಚಿತ್ರ ರೀತಿಯಲ್ಲಿ ಯಾವುದೇ ಸಮಸ್ಯೆ ಆದಾಗ ಅಲ್ಲಿ ಪ್ರಕಟವಾಗ್ತಿದ್ರು. ಯಾವ ಭಕ್ತರು ಅವರನ್ನು ನೆನೆಸ್ತಾರೆ ಅವರ ಮನೆಯಲ್ಲಿ ಅವರು ಪ್ರಕಟವಾಗಿತ್ತು. ಇಂಥ ಬಹಳ ದೊಡ್ಡ ಮಹಾತ್ಮವರು. ಹೀಗೆ ಅವರು ಸ್ಥಿರ ಸಮಾಧಿ ಪಡೆಯುವಾಗ ಎಲ್ಲ ಭಕ್ತರನ್ನು ಕರೀತಾರೆ. ತಾನು ಸಮಾಧಿಸ್ಥನಾಗುವುದಾಗಿಯೂ ಯಾವ ಚಿಲುಮೆ ಹೊಂಡದಿಂದ ಹೊರಗೆ ತೆಗೆದಿದ್ದೀರೋ ಆ ಹೊಂಡದಲ್ಲಿ ನನ್ನನ್ನು ಮುಚ್ಚಬೇಕು. ಅದಕ್ಕೆ ಹಾರ ಹಾಕುವಂಗಿಲ್ಲ, ದೇವಸ್ಥಾನ ಮಂದಿರ ಕಟ್ಟುವಂಗಿಲ್ಲ, ಪೂಜೆ ಮಾಡುವಂಗಿಲ್ಲ, ಯಾವ ವೈಭವದ ಕಾರ್ಯಕ್ರಮ ಮಾಡುವಂಗಿಲ್ಲ. ಆಗ ಕಣ್ಣೀರು ಹಾಕಿದಾಗ ನಾನು ಯಾವಾಗ ನೀವು ಸ್ಮರಿಸ್ತೀರೋ ಆವಾಗ ನಿಮ್ಮ ಬಳಿ ಇರ್ತೇನೆ. ನಾನು ಶರೀರವಲ್ಲ, ಶರೀರಿ, ನಾನು ಸರ್ವವ್ಯಾಪಿ ಪರಬ್ರಹ್ಮದಲ್ಲಿ ಲೀನವಾಗ್ತಾ ಇದ್ದೇನೆ. ನಿಮ್ಮಲ್ಲಿ ಯಾವಾಗ ನೀವು ನೆನೆಸಿದ್ರು ನಾನು ಪ್ರಕಟವಾಗ್ತೇನೆ ಅಂತ ಹೇಳ್ತಾರೆ. ಆಗ ಅವರನ್ನು ಸಮಾಧಿ ಮಾಡ್ತಾರೆ. ಅದರ ಬಳಿಕ ಇತ್ತೀಚೆಗೆ ಅದರ ಮೇಲೆ ಒಂದು ಗಾಳಿಯ ಮಂಟಪದಂತೆ ಸಮಾಧಿ ನಿರ್ಮಿಸಿರ್ತಾರೆ. ಅವರ ಸಾಂಸಾರಿಕ ತೊಂದರೆಗಳಿಂದ ಆರ್ಥಿಕ ಸಮಸ್ಯೆಗೆ ಈಗಲೂ ಪರಿಹಾರ ಆಗ್ತದೆ. ಅಲ್ಲಿ ಒಂದು ಬಂದವರಿಗೆ ತಂಗುವುದಕ್ಕೆ ಒಂದು ಚಿಕ್ಕ ಕೋಣೆ ಮಾಡಿದ್ದಾರೆ. ಅಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ನಡೀತದೆ, ಜಾತ್ರೆ ನಡೀತವೆ, ಅನ್ನದಾನ ನಡೀತವೆ. ಕೆಲವು ಮಕ್ಕಳು ಹುಟ್ಟಿದರೆ ಚಿಲಿಮಪ್ಪ ಮತ್ತು ಚಿಲಿಮೇಶಿ ಎಂದು ಹೆಸರಿಡ್ತಾರೆ. ಚಿಲಿಮೇಶ ಎಂಬ ಹೆಸರಿನ ಬಸ್ಸು ಗಾಡಿಗಳು ಹಿರಿಯೂರು, ಚಳ್ಳಕೆರೆ, ಚಿತ್ರದುರ್ಗದಲ್ಲಿ ಇಂದಿಗೂ ಕಾಣಸಿಗ್ತದೆ. ಆದ್ದರಿಂದ ಅವಧೂತನಿಗೆ ಜನನ ಮರಣ ಇಲ್ಲ ಎಂಬುದಕ್ಕೆ ಇದೊಂದು ಬಹಳ ಸಾಕ್ಷಿ. ಅವಧೂತ ಯಾರು ಸೊತ್ತು ಅಲ್ಲ. ಅವಧೂತನ ಕುರಿತು ಅವರ ಅಭಿಪ್ರಾಯ ಚರಿತ್ರೆ ಬರೆಯಲು ಅದರ ಪ್ರಚಾರವಾಗಲೇಬೇಕು. ಅವಧೂತ ಯಾರ ಸೊತ್ತು ಅಲ್ಲ, ಅವರಿಗೆ ಯಾವ ಸಂಬಂಧವೂ ಇಲ್ಲ. ಅವರ ಭಾವಚಿತ್ರಗಳನ್ನು, ಅವರ ಕುರಿತು ಅನುಭವವನ್ನು ಹಂಚಿಕೊಳ್ಳುವ ಹಕ್ಕು ಪ್ರತಿಯೊಬ್ಬರಿಗಿದೆ. ಅದಕ್ಕೆ ಯಾವ ಕಾಪಿರೈಟು ಇಲ್ಲ, ಅದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವಧೂತ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಎಲ್ಲರ ಮನೆಯಲ್ಲಿ ವಿದ್ಯುತ್ ದೀಪವಿದೆ, ಆದರೆ ಕೆಲವೊಂದು ಮನೆಯಲ್ಲಿ ದೀಪ ಉರಿಯುವುದಿಲ್ಲ. ಅದಕ್ಕೆ ಬಲ್ಬ್ ಕೆಟ್ಟಿದ್ರೆ ಅಥವಾ ಅದರ ವಯರ್ ಅಥವಾ ತಂತಿಯ ಸಂಪರ್ಕ ಕಡಿದಿದ್ರೆ ಆ ಕರೆಂಟ್ ಸಿಗುವುದಿಲ್ಲ. ಯಾವುದು ಒಳ್ಳೆ ಬಲ್ಬ್ ಇದೆಯೋ ಅಲ್ಲಿ ಒಳ್ಳೆ ಕರೆಂಟ್ ಲಭ್ಯವಾಗ್ತದೆ. ಅದೇ ರೀತಿ ಯಾರ ಅನಧಿಕಾರಿಗಳಿಗೆ ಅವಧೂತ ಅರ್ಥವಾಗುವುದಿಲ್ಲ, ಅಧಿಕಾರಿ ಪುರುಷರಿಗೆ ಮಾತ್ರ ಅವಧೂತ ಅರ್ಥವಾಗ್ತಾರೆ ಅಂತ ಹೇಳಿದರೆ, ಮೊಟ್ಟ ಮೊದಲು ಒಬ್ಬರು ಚಿನ್ಮಯಾನಂದರಿಗೆ ವಿದೇಶಿ ಹುಡುಗರು ಕೇಳ್ತಾರೆ, ದೇವರು ಹೇಗಿದ್ದಾರೆ ಹೇಳಿ ಅಂತ. ಅದಕ್ಕೆ ಹೇಳ್ತಾರೆ, ವಿದ್ಯುತ್ ಶಕ್ತಿ ಹೇಗಿದೆ ಅಂತ ಹೇಳಿ ಅಂತ. ಮುಟ್ಟಿದರೆ ಶಾಕ್ ಹೊಡಿತದೆ, ಗಟ್ಟಿಯಾಗಿ ಹಿಡಿದ್ರೆ ಮರಣ ಬರ್ತದೆ. ಅದೇ ರೀತಿ ಅವಧೂತ ಸ್ಥಿತಿ. ನನಗೆ ಅವಧೂತನ ಸ್ಥಿತಿ ಗೊತ್ತಿದೆ ಅನ್ನುವನು ಸುಳ್ಳು ಹೇಳ್ತಾನಂತ ಲೆಕ್ಕ. ಸಕ್ಕರೆಯನ್ನು ವರ್ಣಿಸಬಹುದು, ಸಿಹಿಯನ್ನು ವರ್ಣಿಸಲಿಕ್ಕೆ ಬರುವುದಿಲ್ಲ. ಆದರೆ ಅವಧೂತ ನಡೆಸಿದ ಕೆಲವು ಲೀಲೆಗಳನ್ನು ನಾವು ಹೇಳಲು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇನ್ನೊಮ್ಮೆ ಅವಧೂತನನ್ನು ಮಾತ್ರ ಇನ್ನೊಬ್ಬ ಅವಧೂತ ಮಾತ್ರ ಅರ್ಥ ಮಾಡಿಕೊಳ್ಳಬೇಕು, ಇಲ್ಲದ್ರೆ ಬೇರೆಯವರಿಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇನ್ನೂ ಅವಧೂತಗಳ ಚರಿತ್ರೆ ಇದೆ, ಅದನ್ನು ಮುಂದಿನ ವಾರದಲ್ಲಿ ಮುಂದಕ್ಕೆ ನೋಡೋಣ. ನಮೋ ನಿತ್ಯಾನಂದಾಯ. ಸರಿ.